ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರಿದ್ದೀರಾ, ಯೂಸರ್ಸ್ ಯಾರಿದ್ದೀರಾ, ಅವ್ರಿಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಸರ್ಕಾರದ ಕಡೆಯಿಂದ. ಏನಂತ ಹೇಳೋದಾದರೆ, ಸರ್ಕಾರದ ಕಡೆಯಿಂದ ಏನು ಒಂದು 11 ಅಧಿಕಾರಿಗಳುಳ್ಳ ಒಂದು ಉನ್ನತ ಮಟ್ಟದ ಕಮಿಟಿ ರಚನೆ ಮಾಡಿದರು. ಅದರಲ್ಲಿ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದರು. ಅದರಲ್ಲಿ ಕೂಡ ಒಂದು ವರದಿ ಕೂಡ ಬಂದಿದೆ. ಬೈಕ್ ಟ್ಯಾಕ್ಸಿ ಇವಾಗ ಏನು ನಿಷೇಧ ಇದೆ ಅದಕ್ಕೆ ಒಂದು ಬೆಂಬಲ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು. ಮತ್ತು ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಕಾನೂನಾತ್ಮಕವಾಗಿ ಸುರಕ್ಷತೆಗಳು ಇಲ್ಲ ಅಂತಲೂ ಕೂಡ ಒಂದು ಹೇಳಿದ್ದಾರೆ. ಮತ್ತು ಮೇನ್ ಪಾಯಿಂಟ್ಗಳು ಹೇಳಬೇಕು ಅಂದರೆ, ಇವಾಗ ಏನು ಇನ್ಶೂರೆನ್ಸ್ ಇದೆ ಅದು ಪ್ರಯಾಣಿಕರಿಗೆ ಯಾವುದೇ ಥರ ಕ್ಲೈಮು ಕೂಡ ಆಗಲ್ಲ, ಇನ್ಶೂರೆನ್ಸು ಯಾವುದೇ ಥರ ಇರಲ್ಲ ಬೈಕ್ ಟ್ಯಾಕ್ಸಿ ಅಲ್ಲಿ ಹೋಗೋ ಒಂದು ಪ್ರಯಾಣಿಕರಿಗೆ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಬೈಕ್ ಟ್ಯಾಕ್ಸಿ ಏನಿದೆ ವೈಟ್ ಬೋರ್ಡಲ್ಲಿ ಮಾಡೋದು ಅದು 1988ರ ಮೋಟಾರ್ ಕಾಯ್ದೆ ಅಡಿಯಲ್ಲಿ ಬರಲ್ಲ, ಅದರಲ್ಲಿ ಯಾವುದೇ ಥರ ಬೈಕ್ ಟ್ಯಾಕ್ಸಿ ಮಾಡುವಂಗಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಬೈಕ್ ಟ್ಯಾಕ್ಸಿ ರೋಡಲ್ಲಿ ಜಾಸ್ತಿ ಟ್ರಾಫಿಕ್ ಮಾಡುತ್ತೆ, ಬಸ್ಗಳಿಗಿಂತ ಜಾಸ್ತಿ ಟ್ರಾಫಿಕ್ ದಟ್ಟಣೆ ಮಾಡುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಬಸ್ಗಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾಯಿಲ್ಲ ಬಸ್ಗೂ ಬೈಕು ಯಾಕೆ ಕಂಪೇರ್ ಮಾಡಿದ್ರು ಅಂತ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ಏನು ಇ ಕಾಮರ್ಸ್ ಕಂಪ್ನಿಗಳಿದೆ ಅದರಲ್ಲಿ ಡೆಲಿವರಿ ಇದೆ, ಅದನ್ನು ಕೂಡ ಮಾಡ್ಬೋದು. ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಅಮೆಝಾನು, ಫ್ಲಿಪ್ಕಾರ್ಟು, ಪೋರ್ಟರು, ಅದರಲ್ಲೆಲ್ಲ ಏನು ಪಾರ್ಸಲ್ಗಳನ್ನ ನೀವು ಡೆಲಿವರಿ ಮಾಡ್ತೀರಾ ಅದಕ್ಕೆ ಯಾವುದೇ ಥರ ತೊಂದರೆ ಇಲ್ಲ, ಮಾಡ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಸುರಕ್ಷತೆ ಇಲ್ಲ, ಕಾನೂನು ಸುರಕ್ಷತೆಗಳಿಲ್ಲ, ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅನ್ನೋ ಕಾರಣಗಳನ್ನು ನೀಡಿ ಇವಾಗ ಬೈಕ್ ಟ್ಯಾಕ್ಸಿ ಬೇಡ ಅಂತಲೂ ಕೂಡ ಕಮಿಟಿಲಿ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರಕ್ಕೆ. ಸರ್ಕಾರದವರು ಇವಾಗ ಏನು ಹೈಕೋರ್ಟಲ್ಲಿ ಕೇಸ್ ಇದೆ, ಆ ಕೇಸಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇವಾಗ ಕೋರ್ಟಲ್ಲಿ ಕೂಡ ಕೇಸ್ ನಡೀತಾ ಹೋಗ್ತಾ ಇದೆ.